ಬಾರಿ ಪೊರ್ಲುದ ಪೌರಾಣಿಕ ವೀರ ಅಭಿಮನ್ಯು ಪನ್ಪುನ ಯಕ್ಷಗಾನ ನಡಪೆರಂಡು ನಿನ್ನ ನಿರ್ದೇಶನ ಕೊನ್ನರು ವಾಸುದೇವ ಬೆಲ್ಲಾರೆ. ಶ್ರೀ ವಾಸುದೇವರೈ ಬೆಲ್ಲಾರೆ ನಿರ್ದೇಶನದ ವೀರ ಅಭಿಮನ್ಯು ಜೋಕ್ಲ ಯಕ್ಷಗಾನ ಅಭಿನವ ಯಕ್ಷಕಲಾ ಕೇಂದ್ರ ಮಾಡವು ಜೋಕ್ಲಿಡ್ದು ಇತ್ತೆ ಕೆಲವೇ ನಿಮಿಷಡು ನಡಪೆರಂಡು ಐನಡ್ ತುಕ್ಕ ದೇವರನ ದೈವ ದೇವರನ ಭಂಡಾರ ಬರೆಯರುಂಡು. ರಾತ್ರಿ 7 ಗಂಟೆಗೆ ರಂಗಪೂಜೆ, ದೇವರನ ಬಲಿಬತ್ತದ ಭೂತಬಾಲಿ ಮಹೋತ್ಸವ ಬೊಕ್ಕ ವಸಂತ ಕಟ್ಟ ಪೂಜೆ ಬೆಡಿ ಪ್ರದರ್ಶನ ನಡಪೆರಂಡು. ಅಂಚನೆ ಸರಿಯಾದ 8 ಗಂಟೆಗೆ ತುಳುನಾಡ ಬಿರ್ಸಿ ಸುಂದರ್ ರೈ ಮಂದಾರ ಬೊಕ್ಕ ದೀಪಕ್ ರೈ ಪಾನಜ ಅಭಿನಯದ ಆನಮಗೆ ತುಳು ನಾಟಕ ನಡಪೆರಂಡು. ಈ ಮಾತಾ ಕಾರ್ಯಕ್ರಮಕ್ಕೆ ಮೋಕ್ಯದ ಸ್ವಾಗತ ಕೊರ್ಪುನ ನಲೀಲು ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಅಂಚಿನ ಸಂತೋಷ್ ಕುಮಾರ್ ನಲೀಲು ಬೊಕ್ಕ ಮಾತಾ ಕುಟುಂಬಸ್ಥರು ಅಂಚನೆ ಸರ್ವ ಸದಸ್ಯರು ಜಾತ್ರೋತ್ಸವ ಸಮಿತಿ ನಿಕ್ಲೆ ಪೂರ ಆಧಾರದ ಸ್ವಾಗತ. ಅಂಚನೆ ಈ ಯಕ್ಷಗಾನ ಗುಬ್ಬನಂಚಿನ ಮಾತಾ ಜೋಕ್ಲೆಗ್ಲ ನಮ್ಮ ಈ ನಲೀಲು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಹಾರ್ದಿಕ ಸ್ವಾಗತ. ಕೆಲವೇ ನಿಮಿಷಡ್ ಯಕ್ಷಗಾನ ಪ್ರಾರಂಭ ನಡಪೆರಂಡು ವೀರ ಅಭಿಮನ್ಯು. ಹರಸಿ ದೇವಾದಿದೇವ ನಮೋ ಸುಬ್ರಹ್ಮಣ್ಯ ಕುಕ್ಕೆ ಪುರವಾಸ ಸುರರಾಗ್ರಗಣ್ಯ nagano balik ko nila balik ko.
येयो वल्लभयाय पद्मकलया शिष्टो जनपूषया विष्णोत्पत्ति विनाश संस्थितिकरो विघ्नो विशिष्टात्मः ಕಾರ್ಯಗಳಿಗೆ ಯಾವ ದೇವರು ತಿಳಿಸುತ್ತಾರ ನಾವು ವರ್ತಿಸಿದ್ದ ಮಹತ್ವ ಮಾತ್ರ ಕ್ಷೇತ್ರ ನಾಗದೇವರು ಸಮಸ್ತ ದೇವಸ್ಥಾನಕ್ಕೆ ಮಾತನಾಡುವುದು ವಿಶೇಷ ಪಾತ್ರಗಳನ್ನು ಕೊಟ್ಟು ನಮ್ಮ ದೇವರಿಗೆ ಬಂದ ಬ್ರಹ್ಮಕಲಶೋತ್ಸವ ಮಾಡುವುದು ಈ ವರ್ಷದ ಈ ವಾರ್ಷಿಕ ಶಕ್ತಿ ಮಹೋತ್ಸವದ ಸಂದರ್ಭದಲ್ಲಿ ತದಂಗಾದ ನಮ್ಮ ಮಟ್ಟಿಗಿದ್ದಿ ಈ ಜಿಲ್ಲಾರ್ಪಿಸಿದ್ದಿ ಮಹೋತ್ಸವ ದೇವರ ನಿರ್ವಿಘ್ನದಾರ ಮಾದ ಭಕ್ತ ಜನತೆಯಲ್ಲ ಹೆಚ್ಚವಾಗಿ ಐಕ್ಯಮತ್ಯ ಒಗ್ಗಟ್ಟು ಮತ್ತು ಸಾತ್ಯಾವಪಡು ಮಹಾಗಣದೇವರ ಸತ್ಯಸ್ಥಾಪನೆ ಮಂಟಿ ಸಾನ್ನಿಧ್ಯ ಸಾನ್ನಿಧ್ಯ ನಾಗದೇವನ ಸಾಧನೆ ಕೊಟ್ಟು ಆ ದೇವರ ಸಾನ್ನಿಧ್ಯವನ್ನು ಈ ಕ್ಷೇತ್ರಗಳು ನಿರಂತರವಾದ ಆತಂಕ ಪರ್ಯಂತ ಶುಕ್ಲಪಕ್ಷದ ಹಿಂದೆ ಯಾವ ಆ ದೇವರ ಸಾನ್ನಿಧ್ಯವನ್ನು ಈ ಜಾಗದಲ್ಲಿ ನಿರಂತರವಾದ ಸಂದಾಧಿಪತ್ಯ ಬೆಳಗಲಿ ಬೇರೆ ಭಕ್ತರು ಬಂದು ಆ ದೇವರ ಸನ್ನಿಧಾನದ ಪ್ರಾರ್ಥನೆಗೋಸ್ಕರ ರಾತ್ರಿಗೆ ವಿಶೇಷಾದ ದೇವರಿಗೆ ದೇವರ ವರ್ಗಿದ್ದಾರೆ ಶ್ರೀಭೂತದಲ್ಲಿ ಅಂಜನೆ ಎಲ್ಲಿದ ಆ ಶಕ್ತಿನ ವಿಶೇಷಾದ ಅಂಜನೆ ದರ್ಶನವಾಗಿ ಸಮಸ್ತ ಭಕ್ತ ಜನಪ್ರಿಯಗಳ ಆ ಬಟ್ಟಲ ಗಾಣಿಗೆ ಮಾಡ್ತದೆ ಆ ವಿಕಾರ ಅಂಜನೆ ಮಧ್ಯಾಹ್ನ ಮಹೋತ್ಸವ ಕೂಡ ಏರಿ ಏರು ಶಿಖರಣ ಪೂರ್ವಕವಾದ ಕಾಯೇನ ವಾಚ ಮಂದಿರ ಮೇಕುಗೋಣ ಪಿಂಚಿತಿ ತನು ಮನ ಧನ ಸಹಾಯ ಮಾತ ಏರೇ ಶ್ರದ್ಧೆಯಿಂದ ಪೂರ್ಣ ಅನುಗ್ರಹ ಪ್ರಾಪ್ತಿಯಾದ ನನ್ನ ಮಿತ್ತಗಳ ನೆತ್ತ ಅತಿಶಯವಾಗಿ ಧರ್ಮ ಕಾರ್ಯಗಳಲ್ಲಿ ದೇವತಾ ಕಾರ್ಯಕ್ರಮಂತರ ಮಾತ್ರ ಹೆಜ್ಜೆಯಾಗಿ ಸದ್ದು ಒಗ್ಗಟ್ಟು ಅನುಕೂಲ ಆರೋಗ್ಯವನ್ನು ಕುರಿತು ಸಮಸ್ತ ವಿಚಾರವನ್ನು ಕಾಪಾಡುತ್ತದೆ ಕ್ಷೇತ್ರವನ್ನು ಬೆಳಗಿಸದೆ ಆ ದೇವರನ್ನ ವಾರ್ಷಿಕೋತ್ಸವದ ಸಂಪೂರ್ಣ ಸಮಸ್ತ ಭಕ್ತ ಜನತೆಗಳ ಈ ಗ್ರಾಮ ರಾಷ್ಟ್ರಗಳ ಅನುಗ್ರಹ ಮಂಟು ಕಲ್ಪಿಸಿದ ಮಹಾಪುಣ್ಯ ಕೀರ್ತಿ ರೂಪದ ಕ್ಷೇತ್ರಾಧಿಪತಿ ಬ್ರಹ್ಮಣ್ಯ ದೇವರುಗಳ ಮಹಾಗಣಪತಿ ಕ್ಷೇತ್ರದ ಸಂಬಂಧ ನಾಗದೇವರ ಲಂಕೇಶ್ವರಿ ವ್ಯಾಘ್ರಚಾಮುಂಡಿ ಸಮಸ್ತ ದೈವ ಸಾನ್ನಿಧ್ಯಗಳ ಭೀಮದೇವರಿಗಳ ರಾಮದೇವರಿಗಳ ಪ್ರಾರ್ಥನೆ ನಮೋ ಭ್ರಾತಪದಯೇ ನಮೋ ಗಣಪತಯೇ ನಮಃ ಪ್ರಮದಪದಯೇ ನಮಸ್ತೆ ಅಸ್ಕುಲಂ ಭವತರಾಯೇಕದಂತಾಯ ವಿಘ್ನನಾಶಿನೇ ಶಿವಸುತಾಯ ಶ್ರೀವರದಮೂರ್ತಯೇ ನಮಃ ವಕ್ರತುಂಡ ಮಹಾಕಾಯ ಕೋಟಿಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾಲೇಷು ಸರ್ವದಾ ಶ್ರೀ ವಿಘ್ನೇಶ್ವರಾಯ ನಮಃ ಮನಸೋ ಪೀಠ ಪ್ರಾರ್ಥನಾಂ ಸಮರ್ಪಯಾಮಿ ಮಾತೆಲ್ಲ ಬಂಡೆ ಓಂ ಸ್ವಸ್ತಿ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಭವ್ಯವಾಹನ ದೇಹಿ ಮೇ ಗಣನಾಯಕ ಶ್ರೀ ಮಹಾಗಣಪತಿಯರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ನಮಸ್ಕಾರ. ಜ್ಞಾನಿಕಾನಿ ಯಪಾಪಾನಿ ಜನ್ಮಾಂತರಕೃತಾನಿ ಚ ತಾನಿ ತಾನೇ ವಿನಶ್ಯಂತಿ ಪ್ರದಕ್ಷಿಣಂ ಕೃಪಯಾ ದೇವಾಶೀರ್ವತ್ಸಲ ಅನ್ಯಥಾ ಶರಣಂ ನಾಸ್ತಿ ತಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯಭಾವೇನ ರಕ್ಷ ಮಹಾ
ಮತ್ತೆ ಕೆಲವೇ ನಿಮಿಷದ ಅಭಿನವ ಯಕ್ಷಕಲಾ ಕೇಂದ್ರ ಮಾಡವು ವಾಸುದೇವರಾಯ್ ಬೆಲ್ಲಾರಿ ನಿರ್ದೇಶನದ ವೀರ ಅಭಿಮನ್ಯು ಪಂಪನ ಪೌರಾಣಿಕ ಯಕ್ಷಗಾನ ಬಯಲಾಟಿದ ಕೆಲವೇ
सर्वजयते यो वेदादो योगिनो वेदान्ते सत्यविष्कृतः सत्यप्रकृतिलीनस्य यः परब्रह्मणेश्वरः देशोऽयं क्षोभरहिताः सज्जनाः सन्तुनिर्भयाः समुद्राः पुत्रिणः सन्तु पौत्रिणः अथनाः सथनाः सन्तु जीवन्तु शरदशतं संवृष्टं धनमुभयं समत्परायोषसो सनःपरषदतीर्घाणि विश्वादेशु देवी ಶ್ರೀ ಗುರುಗಳಾಧಿಪತಯೇ ನಮಗ ಅಂಬುರುಗದಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಫಲಗಂಡು ಭಕ್ತಿಯಳು ಭಕ್ತಿಯೊಳಂಬಿಕಾಸುತ ವಿಘ್ನರಾಜನ ಬಿರಿದು ಸಂತುತಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಗೆ ಬಿಡುಬಿಡುದವನ್ನಿವನಿ ಕಥಾಮೃತವ
ಏನ ಮಾಡುವನಿಗಿನ್ನೋ ಏನೋ ಬಾಲ್ಯದಿಂದಲೇ ನನ್ನ ನಿರೀಕ್ಷೆಯ ಹಸ್ತಿನಮತಿಯ ಚಕ್ರವರ್ತಿ ಪೀಠಕ್ಕೆ ನಾನೇ ಎಂಬ ತೀರ್ಮಾನ 14-15 ವರ್ಷ ಹಾಗೇ ಮುಂದುವರಿಯಿತು. ಆದರೆ ಸಿಹಿಯಾದ ಕಬ್ಬಿಣ ರಸದಲ್ಲಿ ಕಸ ಸಿಕ್ಕ ಹಾಗೆ ಪಾಂಡವರ ಆಗಮನವೇ ನನ್ನ ನಿರೀಕ್ಷೆಯನ್ನು ತಲೆ ಕೆಳಗೆ ಮಾಡಿತು. ಅಲ್ಲಿಂದ ಆರಂಭವಾದ ಪ್ರಶ್ನೆ, ಏನು ಮಾಡಲಿ? ಪಾಂಡವರ ಸೋಲಿಪಡೆ ಏನನ್ನಾದರೂ ಮಾಡಿ ಏನು? ಬೇಸರದ ವಿಚಾರ ಎಂದರೆ ಏನು ಮಾಡಿದರೂ ಪರಿಣಾಮದಲ್ಲಿ ಜಯ ಕಾಣದೇ ಇರುವುದು. ಇದಕ್ಕೊಂದು ಸರಿಯಾದ ಅಂತ್ಯ ಹಾಡಲೆಂದೇ ಕುರುಕ್ಷೇತ್ರ ಯುದ್ಧ ಆರಂಭವಾಯಿತು. ಯುದ್ಧ ಆರಂಭವಾದರೂ ಅದರಲ್ಲಿಯೂ ಅವರಿಗೆ ಒಳಿತಾಯಿತು. ಬಲರಾಮ ದೇವರು ಸಹಿತ ನಾರಾಯಣ ಸೇರು ನಮ್ಮ ಕಡೆ ಬಂದರೂ ಸಹಾಯವಾಗುವುದಕ್ಕಿಂತ ಹೆಚ್ಚು ಆಯುಧ ಹಿಡಿಯದ ಕೃಷ್ಣನ ಬೆಂಬಲ ಪಾಂಡವರಿಗೆ ಅಧಿಕ ಬಲ ನೀಡಿತು. ಬಲರಾಮ ದೇವರು ನಮ್ಮ ಕಡೆ ಬಂದರೂ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಯಾವ ಮಂಕು ಮರಲು ಮಾಡಿದ್ದೇನೋ ಗೊತ್ತಿಲ್ಲ. ಕೃತಕ ದೇಣುವಿನ ನೇವಣ. ಕೃಷ್ಣಾರ್ಜುನರು ತೀರ್ಥಾಟನೆಗೆ ಹೋಗುವಂತೆ ಮಾಡಿದ ಕೃಷ್ಣ ಎಲ್ಲ ಕಳೆದುಕೊಂಡರೂ ಕೈ ಚೆಲ್ಲಿ ನಿರಾಸೆಯಾಗಬೇಕಿಲ್ಲ. ಎಂತೆಂಥವರು ನಮ್ಮಲ್ಲಿಲ್ಲ. ಚಲದೈಕ ಬೀಳ್ಬೈಗಿ ಸರಳ ಮಂಜವದಾಯ್ತು ಸರಳ ಮಂಜವದಾಯ್ತು ಬಾಲವನರಿದು ವಿದುರನು ಮೊದಲ ಬಾರಿಗೆ ಚಲರಂಗ ಬೀಳ್ಮಂಗಿ ಸರಳ ಮಂಜವದಾಯ್ತು ಬರಿದು ವಿದುರನು ಮೊದಲಿ ಹಾರಿ ತಿಳಿಯಲಿ ಏನ ಮಾಡುವುದಿನ್ನೋ ಏನ ಮಾಡಲಿ ಒಂದು ಕಾಲದಲ್ಲಿ ಧನಸ್ಸು ಹಿಡಿದು ಕಾಶಿಯ ಸ್ವಯಂವರ ಮಂಟಪವ ಪ್ರವೇಶಿಸಿ 56 ದೇಶದ ರಾಜನ ತಲೆ ತಗ್ಗಿಸುವಂತೆ ಮಾಡಿದ ವರ್ಷಸ್ಸು ಹೊಂದಿದ್ದರು ನಮ್ಮಜ್ಜ. ಛಲದಂತ ವಿಗಡ ವಿಶ್ರಮಿ ಮಹಾರಥಿ ಭೀಷ್ಮಾಚಾರ್ಯರಿಗೆ ಕಿರೀಟ ಕಟ್ಟಿದೆ. ಸೇನಾಧಿಪತಿಯ ಕಿರೀಟ ಕಟ್ಟಿದೆ. ಆಯುಧ ಹಿಡಿಯುವುದಿಲ್ಲವೆಂಬ ಕೃಷ್ಣನ ಕೈಯಲ್ಲಿ ಚಕ್ರ ಹಿಡಿಸುತ್ತೇನೆ. ಕೃಷ್ಣಾರ್ಜುನರ ಅಗ್ನಿರಥವನ್ನು ಹಿಂದೆ ಸರಿಸುತ್ತೇನೆ. ದಿನವೊಂದರ 10,000 ಮಕ್ಕಳ ವರ್ಧನರ ತಲೆ ತೆಗೆಯುತ್ತೇನೆ. ಅಬ್ಬ, ಎಂತಹ ಪ್ರತಿಭೆ! ಸಾಮಾನ್ಯರು ಯೋಚಿಸಲು ಸಾಧ್ಯವೇ ಇಲ್ಲ. ಅಂತವರು 10ನೇ ದಿವಸ ಸರಳ ಮಂಚದಲ್ಲಿ ಹೊರಗಿದ್ರು. ಶಿಖಂಡಿಯ ನೇವನ 10 ದಿವಸ ಕೌರವರ ಸೇನಾಧಿಪತಿ ಅನ್ನುವುದಕ್ಕಿಂತ ಪಾಂಡವರನ್ನು ರಕ್ಷಿಸಿದ್ರು ಎಂದು ಹೇಳುವುದೇ ಸರಿ. 11ನೇ ದಿವಸಕ್ಕಾಗುವಾಗ ಶಾಪದಿಂದಲೋ ಶರದಿಂದಲೋ ಉಭಯ ಕುಲಬಿಲ್ಲೋಜ ದ್ರೋಣಾಚಾರ್ಯರಿಗೆ ಕಿರೀಟ ಕಟ್ಟಿದೆ. ಏನು ಬೇಕು ಕೌರವ ಎಂದು ಕೇಳಿದ್ರು. ಧರ್ಮರಾಯನನ್ನು ಬಂಧಿಸಿ ಎಂದೆ. ಹೇಳಿದಂತೆ ಬಂಧಿಸಿದ್ದಾರೆ. ಆದರೆ ಇಲ್ಲಿಗೆ ತರಲಿಲ್ಲ. ಕೇಳಿದ್ರೆ ಕೃಷ್ಣಾರ್ಜುನರು ಬಂದು ಬಿಡಿಸಿದ್ರು ಎಂದು ನೆವಣರು ಹೇಳುತ್ತಾರೆ. ಅರ್ಜುನನನ್ನು ನೋಡುವಾಗ ಅವರಿಗೆ ಏನಾಗುತ್ತದೋ ಗೊತ್ತಿಲ್ಲ. ಒಟ್ಟಿನಲ್ಲಿ ದ್ರೋಣಾಚಾರ್ಯರ ಕತೆ ಹಾಗೆ, ಭೀಷ್ಮಾಚಾರ್ಯರ ಕತೆ ಹೀಗೆ. ನಮ್ಮ ತಲೆಯ ಮೇಲೆ ನಮ್ಮದೇ ಕೈ. ಏನು ಮಾಡಲಿ? ಯಾರನ್ನು ನಂಬಲಿ? ಅಪ್ಪ, ಯಾರಪ್ಪ ಇಷ್ಟು ಹೊತ್ತಿನಲ್ಲಿ?
ಹಿರಿಯರು ಮತ್ತು ನಾವೆಲ್ಲ ಯೋಚಿಸಿದ್ದು ನೀನು ಗುರುಕುಲಗ್ರಾಣಿಯಾಗಿ ವರ್ತಮಾನದಲ್ಲಿ ಮೆರಿಬೇಕು ಅಂತ. ನೀವು ಹೇಳುವುದು ಮಾತ್ರ, ಮಾಡುವುದು ಬೇರೆ. ಮಾಡುವುದು ಅಂದ್ರೆ ಪ್ರಯತ್ನ ಇಲ್ಲ ಅಂತಲ್ಲ. ನಾವು ಹೇಳಿದನ್ನು ನೀನು ಕೇಳುವುದಿಲ್ಲ, ನಿನಗೆ ಬೇಕಾದದನ್ನು ನೀನು ಮಾಡುವುದು. ನೀನು ನಷ್ಟ ಆಯ್ತು ಅಂತ ಚಿಂತಿಸಿಕೊಳ್ಳಿದರೆ ಆಗುತ್ತದಾ? ಗತಿಸಿ ಹೋದದನ್ನು ಚಿಂತಿಸದಿರು. ನಿನ್ನ ಮನಸ್ಸೆಂಬ ಮರಕ್ಕೆ ಅಂಟಿದ ಶ್ಲೇಷಲತೆಯನ್ನು ನನ್ನ ಪರಾಕ್ರಮದ ಮೊಳೆಯಿಂದ ಕಡಿದೊಗೆಯುತ್ತೇನೆ. ಇದನ್ನು ಮೊನ್ನೆಯೂ ಸೇನಾಧಿಪತ್ಯದ ಪ್ರಮಾಣ ವಚನದಲ್ಲಿ ಹೇಳಿದ್ದೀರಿ, ಒಳ್ಳೆಯದುಂಟು. ನಿನ್ನೆ ಮೊನ್ನೆ ವಿಷಯ ಬಿಡು, ನಾಳೆ ವಿಚಾರ ನೋಡು. ದ್ರೋಣ ಸಾಮರ್ಥ್ಯ ಏನಂತ ತಿಳಿಯುತ್ತದೆ. ನಿಮ್ಮ ಬಿಡಾರದಲ್ಲಿ ಯಾವತ್ತು ನಾಳೆ ನೋಡುವುದೇ ಆಯಿತು. ಎದುರಿನವರು ಸಾರಿ ಇದ್ದಾರಲ್ಲ, ಅವರಲ್ಲಿ ಒಬ್ಬ ತಪ್ಪಿದರೆ ಆಗಬಹುದು. ಅವರಲ್ಲಿ ಒಬ್ಬ ಅಂದ್ರೆ ಅರ್ಜುನ. ಅವನೊಬ್ಬ ತಪ್ಪಿದರೆ ಸಾಕು. ಅವರ ಪಾಲಯದಲ್ಲಿ ಸೇನಾಧಿಪತಿಯಾಗಿ ದ್ಯುಮ್ನ ಇದ್ದರು. ಪ್ರಧಾನ ಭಟ ಅರ್ಜುನ ಅನ್ನುವುದರಲ್ಲಿ ಎರಡು ಮಾತಿಲ್ಲ. ನನ್ನೆಲ್ಲಾ ವೇದಿಯನ್ನು ಅವನಿಗೆ ದಾರಿಯಾಗಿದೆ. ಹಾಗಾಗಿ ಅವನೊಬ್ಬ ತಪ್ಪಿದರೆ ಆ ಧೂರ್ತಟಿಗೆ ಎದುರಿಲ್ಲ. ಅರ್ಜುನನಲ್ಲಿ ಪ್ರೀತಿಯುಂಟು ಸರಿ, ಆದರೆ ಈಶ್ವರನಿಗಿಂತ ದೊಡ್ಡವ ಎಂದು ಹೇಳಬೇಡಿ. ಮಗನಿಗೆ ಕಲಿಸಿದವರು ನೀವೇ ಅಲ್ವಾ? ನಿಮ್ಮ ಪಕ್ವತೆ ಅವನಿಗಿರಲು ಸಾಧ್ಯವೇ? ಈಗ ನೋಡು, ನಿನ್ನಲ್ಲಿರುವ ಸಂಗ್ರಹ ಸೀಮಿತ ಅವನಲ್ಲಿ ಮಾತ್ರವಲ್ಲ, ಬೇರೆ ಬೇರೆ ಕಡೆ ಸಂಗ್ರಹಿಸಿದ್ದಾನೆ. ಹಾಗಾಗಿ ಅವ ಎದುರಿಗಿದ್ದರೆ ನಮಗೆ ಎದುರಿಸಲು ಕಷ್ಟ. ಅವನನ್ನು ತಪ್ಪಿಸಿದ್ರೆ ಏನು ಮಾಡ್ತೀರಿ? ಸಪ್ತ ವ್ಯೂಹಗಳಿಂದ ವೃತ್ತವಾದ ಚಕ್ರ ವ್ಯೂಹಗಳಿದು ವಿರೋಧಿ ನಾಯಕರಾದ ಧರ್ಮರಾಯನನ್ನು ಕಟ್ಟುತ್ತೇನೆ. ಅದು ಹೇಗೆ? ನಿನ್ನ ಭಾವನನ್ನು ಮುಂದಿಟ್ಟು ಕೆಲಸ ಮಾಡೋಣ. ಭಾವ ಯಾರವ? ಸೈಂಧವನ ಅಣ್ಣಧ್ವಂಸಿಯಾದ ಅವನಿಂದ ಏನಾದಿತ್ತು ಗುರುಗಳೇ? ಅವನಲ್ಲೊಂದು ವಿಶೇಷತೆ ಇದೆ, ವರ ಇದೆಯಲ್ಲ. ಏನದು? ಭೀಮಾರ್ಜುನರಿಂದ ಅವಮಾನಿತರಾಗಿ ಈಶ್ವರ ದೇವರ ಕುರಿತು ಆಚರಿಸಿ ವರವೊಂದನ್ನು ಸಂಪಾದಿಸಿದ್ದಾನೆ. ವರೇ ಏನು ಆಚಾರ್ಯರೇ? ಅವನು ಕೆಟ್ಟದೇ ಮಾಡಿದರು. ಈ ಸಂದರ್ಭದಲ್ಲಿ ನಿನಗೆ ಲಾಭ ಆಗಿದೆ. ವರೇ ಏನು ಆಚಾರ್ಯರೇ? ಒಂದು ದಿನದ ಮಟ್ಟಿಗೆ ಪಾಂಡವರನ್ನು ಗೆಲ್ಲುವವರ ಕೊಡು ಅಂತ ಕೇಳಿದ. ಆಗ ಪರಮೇಶ್ವರ ಅರ್ಜುನನಿಗೊಳಿದು ಈಗಾಗಲೇ ಪಾಶುಪಾತ್ಯ ಕರುಣಿಸಿದ್ದೇನೆ. ಅವನೊಬ್ಬನನ್ನು ಉಳಿದವರನ್ನು ಗೆಲ್ಲುವವರು ಕೊಟ್ಟ ಈಶ್ವರ ದೇವರು. ಅದನ್ನು ನಾವು ನಾಳೆ ಉಪಯೋಗಿಸೋಣ. ಸರಿ ಗುರುಗಳೇ, ಚಕ್ರವ್ಯೂಹವೆಂದ್ರೆ ಹೇಗಿರುತ್ತೆ? 1,00,000 ಆನೆ, 50,000 ರಥ, ಅಕ್ಷೋಹಿಣಿ ಕುದುರೆಗಳು, ಪದಾತಿಗಳು 5,00,000. ಸವ್ಯ ಹಾಗೂ ಅಪಸವ್ಯವಾಗಿ ತಿರುಗುತ್ತಾ ಇರ್ತದೆ. ಭಾರತದಲ್ಲಿ ಸೈಂಧವ ನಿನಗೀಗ ನೋಡಬೇಕಾ? ಹೌದು ಗುರುಗಳೇ, ಬಾಣಗಳ ಮೂಲಕ ರಚನೆ ಮಾಡಿದರು. ಅದ್ಭುತ, ಸಂತೋಷವಾಯಿತು ಗುರುಗಳೇ. ಅರ್ಜುನನನ್ನು ತಪ್ಪಿಸುವ ಬಗ್ಗೆ ನಾನು ಯೋಚಿಸುತ್ತೇನೆ. ನೀವು ಯುದ್ಧದ ತಯಾರಿಗೆ ತೆರಳಿ. ಶುಭವಾಗಲಿ. ಹಿಂದೆ ಘೋಷಯಾತ್ರೆಯ ಸಂದರ್ಭದಲ್ಲಿ ಚಿತ್ರಸೇನೆಯಿಂದ ಅವಮಾನಿತನಾದ ನನಗೆ ಧೈರ್ಯ ತುಂಬಿದವರು ಸಂಸಪ್ತಕರು. ಕಷ್ಟ ಕಾಲದಲ್ಲಿ ಒದಗಿ ಬರುತ್ತೇವೆ ಎಂದು ಹೇಳಿದ್ದಾರೆ. ಅವರನ್ನೇ ನೆನವರಿಕೆ ಮಾಡುತ್ತೇನೆ. ತಿಳಿದನಾಗ ನಡೆದಂದರು ಸಹಾಯವನಿ ಜನುತಲಿ
ಸಮಸಪ್ತಕರೆಂದು ತಿಳಿದು ಬಂದೆವು. ನಾವೇ ಸರಿ. ಹೊರಟು ಬಂದ ಕಾರ್ಯ ಅನೇಕ ವಿದ್ಯೆ
ಸಾವಿಗೆ ಕಾರಣನಾದ ಇಂದ್ರನ ಮಗ ಪಾರ್ಥನ ಕಾರಣನಾಗಿದ್ದಾನೆ. ಸೇಡಿನ ಬೆಂಕಿ ಮೈಯೆಲ್ಲ ಆವರಿಸಿದೆ. ಸಮಯ ಬರಲಿ ಎಂದು ಕಾಯುತ್ತಿರುವಾಗಲೇ ಮಿತ್ರನಾದ ಕೌರವನೇನಂತಿದೆ. ಶತ್ರುವಿನ ಶತ್ರು ಮಿತ್ರ, ಆಪತ್ತಿಗಿಲ್ಲದ ಸ್ನೇಹ ಮೌಲ್ಯರಹಿತ. ಕೌರವನ ಆಂದೋಲನದಂತೆ ಪಾರ್ಥನನ್ನು ಯುದ್ಧಕ್ಕೆ ಆಹ್ವಾನಿಸಬೇಕು. ಯಾರಲ್ಲಿ ದೂತ ಸಭೆಗೆ ಬರಲಿ. ಒಳ್ಳೆಯದಾಗಲಿ. ನೀನು ಈ ಕೂಡಲೇ ಹೊರಡಬೇಕು. ನೀನು ಈ ಕೂಡಲೇ ಹಸ್ತಿನಾವತಿಗೆ ಹೋಗಿ ಅಲ್ಲಿ ಪಾಂಡವರಲ್ಲಿ ಅರ್ಜುನ ಅಂತ ಇದ್ದಾನೆ, ಅವನಿಗೆ ಒಂದು ಕೊಟ್ಟು ಬಾ. ನೀನು ಕೊಡು, ಅವನು ಕೊಟ್ಟಾನು ತೆಗೆದುಕೊಂಡು ಬಾ. ಓಲೆ ತೆಗೆದುಕೊ, ಶೀಘ್ರ ತೆರಳು. ಸಂಬಂಧಿರೇ, ನಮ್ಮ ಓಲೆಗೆ ಕೃಷ್ಣಾರ್ಜುನರು ಹೇಗೆ ಸ್ಪಂದಿಸುವರೋ ತಿಳಿಯದು. ಯಾಕೆಂದರೆ ಕುರುಕ್ಷೇತ್ರ ಸಮರ ಆರಂಭವಾಗಿ ಹಲವು ದಿನಗಳೇ ಆದವು. ಅವರು ಬರದಿದ್ರೆ ನಾವೇ ಅಲ್ಲಿಗೆ ಹೋಗಿ ಹೊಡೆಯೋಣ. ಬನ್ನಿ ಹೋಗೋಣ. ಅಚ್ಯುತನದಯದಿ ಅಚ್ಯುತನದಯದಿ
ಮೋಹ ಆವರಿಸಿತ್ತು ನನಗೆ. ಸುದೀರ್ಘವಾದ ಗೀತೋಪದೇಶ ಕೇಳಿದ ಮೇಲೆ ಮೋಹ ನಷ್ಟವಾಗಿ ಸ್ಮೃತಿ ಲಭ್ಯವಾಯಿತು. ನಮ್ಮವರನ್ನು ಹೇಗೆ ಕೊಲ್ಲಲಿ ಎಂಬ ಭಾವ ಹೋಗಿ ಕಾಲವೇ ಅವರನ್ನು ಕೊಂದಿದೆ. ನಾನು ಕೇವಲ ನಿಮಿತ್ತ ಮಾತ್ರ ಎಂಬ ಸತ್ಯ ಮನದಲ್ಲಿತ್ತು. 12ನೇ ದಿನದ ಯುದ್ಧ ಕಳೆದು ಇಂದು 13ನೇ
ಅರೆಗಲ್ಗೆ ಬಲ್ಪುರು
ಕಳೆದು ಇಂದು 13ನೇ ದಿನ. ಉಲೂಪಿಯಿಂದ ಪಡೆದ ಮಗ ಇರಾವಂತನನ್ನು ಈ ಮಧ್ಯೆ ಕಳೆದುಕೊಂಡೆವು. ಯುದ್ಧದ ಎಷ್ಟೆಲ್ಲ ಭೀಕರ ಫಲಿತಾಂಶವನ್ನು ಅನುಭವಿಸಬೇಕೋ ಎಲ್ಲ ಹರಿಚಿತ್ತ. ದೂತ ಯಾರು ನೀನು? ಹಟ್ಟಿಗೆ ದನ ನುಗ್ಗಿದಾಗೇನು ಗುತ್ತಿಯಲ್ಲ. ಈ ಮೊದಲು ಅವನನ್ನು ನೀನು ನೋಡಿದ್ದೀಯಾ? ಹೆಸರಾದ್ರೂ ಗೊತ್ತುಂಟಾ? ಹೇಳಾಗಾದ್ರೆ ಎಂತದ್ದು? ಓ, ಬಾ ಮುಂದೆ. ಈಗ ಧರ್ಮಕ್ಕೆ ಸಿಗ್ತದಂತ ಒಟ್ಟು ಮುಕ್ಕುವುದಲ್ಲ, ತಿನ್ನುವುದಕ್ಕೂ ಲೆಕ್ಕ ಉಂಟು. ತಿಂದದ್ದು ಜೀರ್ಣ ಆಗ್ಬೇಕಿದ್ರೆ ಅರಿಷ್ಟ ಸಿಗ್ತದೆ, ಅದನ್ನು ಕುಡಿ, ಎಲ್ಲ ಸರಿ ಆಗ್ತದೆ. ಆಯ್ತಾ? ಮತ್ತೆ ಅಜೀರ್ಣ ಅಂತ, ಅದು ಅಜೀರ್ಣ ಅಲ್ಲ, ಅರ್ಜುನ ಆಗಿರಬಹುದು. ಎಂತದ್ದು? ಹುಡುಗಿ ಕೊಟ್ರೆ ಏನ್ ಮಾಡ್ತಿ? ಬೀಳು. ಕೊಟ್ಟ ಮಾತು ತಪ್ಪುವವರು ನಾವಲ್ಲ, ಬೀಳು. ಅಜೀರ್ಣ ಅಂದ್ರೆ ನಾನೇ. ಕಲಿಬರ್ತ? ಅದು ಕಲಿಬರ್ತ ಅಲ್ಲ, ಅದು ಕಲಿಪಾರ್ಥ. ಕುಂಟಿ ಮಗ? ಕುಂಟಿ ಮಗ ನಿನ್ನ ಅಪ್ಪ, ಅದು ಕುಂತಿ ಸುತ. ಹಾ, ಅದೆಲ್ಲ ನಾನೇ. ನಾನೇ. ಎಂತದ್ದು? ಹೌದು. ನೀನಿಗೆ ಅಧಿಕ ಪ್ರಸಂಗ ಬೇಡ, ಬಂದ ವಿಷಯ ಹೇಳಿ ತೊಲಗು. ಅಲ್ಲ, ವಿಷಯ ಹೇಳುವ ಮೊದಲೇ ನಾನೇ ಅರ್ಜುನ ಅಂತ ಹೇಳಿದ್ರು ನೀನು. ನನಗೆ ಖಾತರಿಯಾಗಬೇಕಲ್ವಾ? ವರ್ತಮಾನದಲ್ಲಿ ಅರ್ಜುನ ಅನ್ನುವ ನಾನೊಬ್ಬನಿರುವುದು. ಅದೆಲ್ಲ ದಶನಾಮಾವಲಿಗಳು, ನನಗೆ ಬಂದ ಬಿರುದುಗಳು. ಸರಿ ಸರಿ, ನಿಮ್ಮದೊಂದು ಧೈರ್ಯ ಆಗ್ಬೋದು ಮಾರಾಯ. ಎಂತದ್ದು? ದನ ಹೊಡೆಯುವವ ನಿನಗೆ ಸಾರಥಿ. ಹೌದು. ಮರದಿಂದ ಮರಕ್ಕೆ ಹಾರುವ ಮಂಗ ನಿನ್ನ ಮರದ ಧ್ವಜದಲ್ಲಿ. ನಿನ್ನನ್ನು ಮೆಚ್ಚಲೇಬೇಕು. ಅದು ಬಿಡು, ಬಂದ ಇವ ಯಾರು ಅಂತ ಗೊತ್ತಾಗ್ಲಿಲ್ಲಲ್ಲ. ಅದು ದೊಡ್ಡವರೆಲ್ಲ ಹಾಗೆ ಮಾರಾಯ, ತಮ್ಮ ಪರಿಚಯವನ್ನು ಕೊನೆ ಮಾಡುವುದು. ನಿನ್ನನ್ನು ನೋಡುವಾಗನೇ ಗೊತ್ತಾಗ್ತದೆ ನಿನ್ನ ದೊಡ್ಡತನ. ಅದೆಲ್ಲ ಇಲ್ಲಿ ಯಾಕೆ ಮಾರಾಯರೇ? ನಾನು
ಪಾತಾಳ ಲೋಕದವನ ಹೌದು. ನಿನ್ನದು ಅದೇಲಿ ಉಂಟು ದೊಡ್ಡದು, ಎಲ್ಲಿಯಾದ್ರೂ ಮಾರಿದ್ಯಾ? ಅದೆಲ್ಲ ನನಗಿಲ್ಲ. ಹೌದಾ? ಅದು ನನ್ನ ಯಜಮಾನರಿದ್ದಾರಲ್ಲ, ಹಾ ಅವರಿಗೆ ಮಾತ್ರ. ಹಾ, ಬಂದ ವಿಷಯ ನಾನು ಸಮಸತ್ತವರ ಕಡೆಯವ. ಸಮಸತ್ತವರ? ಅವರಿನ್ನು ಸಾಯಬೇಕಷ್ಟೇ, ಜೀವದಿಂದ ಇದ್ದಾರೆಂದು ಕೇಳಿದ್ದೇನೆ. ನಾನು ತಪ್ಪು ಹೇಳಿದ್ನಾ? ಮತ್ತೆ ಶಪಥ ಮಾಡಿ ಯುದ್ಧ ಮಾಡುವ ಮಂದಿ ಸಂಶಪ್ತಕರ ಅವರ ಕಡೆಯವ ನಾವು. ಓ, ಈಗ ಇಲ್ಲಿಗೆ ಬಂದ ಕಾರ್ಯ ಅದು ನಿನ್ನ ಕೈಲಿ ಕೊಟ್ಟು ಬರ ಹೇಳ್ತಾರೆ. ಕೂಡಿದ್ರೆ ಕೊಡು. ಏನು ಕುಡಿದೆ? ಎಂತದ್ದು? ಓಲೆ. ಓಲೆಯ? ಯುದ್ಧ ಬೇಡ ಮಾರಾಯ. ಹಾ. ನಿನಗೆ ಇದೆಲ್ಲ ಯಾಕೆ ಬೇಕು? ಓ. ಸುಮ್ಮನೆ ಬದುಕಿಕ. ಹಾ. ಒಬ್ಬ ಅಪ್ಪ ಇದ್ರಲ್ಲ, ಅವನನ್ನು ಮುಖ್ಯ ತಿಂದಿದಿ ನೀನು. ಹಾ. ಇನ್ನೊಬ್ಬ ಅಪ್ಪ ಇದ್ದಾನಲ್ಲ, ದೇವೇಂದ್ರ. ಹಾ. ಅವ ಬರ್ಲಿಕ್ಕಿಲ್ಲ. ಹಾ. ಅವ ಕೊಟ್ಟ ಕಿರೀಟ ಇಡ್ಲಿಕ್ಕೆ ನಿನ್ನ ತಲೆ ಇಲ್ಲ ಅಂತಾಗಿತ್ತು. ಓ, ಅದು ನಿನಗೆ ಬೇಡ. ಉತ್ತರ ಬರೆದು ಕಲಿಸುತ್ತೇನೆ, ನೀನು ಹೋಗು. ಅಲ್ಲ, ನಿನ್ನ ಜಾಗ್ರತೆಗೆ ಹೇಳಿದ್ದು. ಹೋಗ್ತೀಯಾ ಇಲ್ವಾ? ಓದ್ಲಿಕ್ಕೆ ಬರ್ತದಲ್ಲ? ಹೋಗ್ತಿಲ್ಲ. ಅಯ್ಯೋ, ಅವನಲ್ಲ. ಹಾ. ಯುದ್ಧ ಗೆಲ್ಲುವುದು ಧರ್ಮದಿಂದ ಎಂದಿದ್ದನಂತೆ ನಿನ್ನ ಅಣ್ಣ ಧರ್ಮಜ. ಹಾ. ಅವನ ಧರ್ಮವು ನಿನ್ನ ಸಾಹಸವು. ಪರೀಕ್ಷೆ ಬಂದಿದೆ. ಯಾರಪ್ಪ ನೀನು? ಬಂದ ತಕ್ಷಣ ಭಾಷಣ ಆರಂಭಿಸಿದ್ದೀಯಲ್ಲ. ನಾನು ಯಾರು ಅಂತ ಹೇಳಿಲ್ವೇ? ಇಲ್ಲ. ನಾನು ದ್ರೋಣಾದೂತ, ಆಚಾರ್ಯರು ಕಳುಹಿಸಿದ್ದು. ಓ, ಗುರುಗಳು ಕಲಿಸಿದ ಮೇಲೆ ನಿನ್ನ ಮೇಲೆಯೂ ನನ್ನ ಸಂಪೂರ್ಣ ಗೌರವವಿದೆ. ಏನ್ ಹೇಳಿದ್ದಾರೆ? ನಿನ್ನ ಬದಲಿಗೆ ಯಾರನ್ನೋ ಕಳುಹಿಸಿದರು. ಹಾ. ಮರೆಯಲಾರದ, ಓ. ಅಸಾಧ್ಯವಾದ, ಹಾ. ಅಭೇದ್ಯವಾದ ಹಾ. ವ್ಯೂಹ ಬರೆದಿದ್ದಾರೆ ಆಚಾರ್ಯರು. ಓಹೋ. ಘಟೋದ್ಗಜ, ಹಾ. ಕಲಿಭೀಮ, ಹಾ. ಮಾದ್ರೆ, ಓ. ಇರಲಿ, ಯಾರಿಂದಲೂ ಭೇದಿಸಲು ಸಾಧ್ಯವಿಲ್ಲ. ಬೇರೆ? ಶಿವನಿಂದ ಅನುಗ್ರಹಿತವಾದ ಪಾಶುಪದ ಹಿಡಿದು ಹಾ. ನಡೆಯುವ ದಾರಿಯಾಗಿ ಬಂದು ಈ ವ್ಯೂಹ ಭೇದಿಸಬೇಕಂತೆ. ಬೇರೆ ಏನೆಂದಿದ್ದಾರೆ? ನೀನು ಗಂಡು ಹೌದಾದರೆ ಅದರಲ್ಲಿ ಸಂಶಯ ಬೇಡ, ಆಧಾರ ಇದೆ. ಇಂದಿನ ಯುದ್ಧದಲ್ಲಿ ಹಾ. ಮರೆಸಿಕೊಂಡು ಕೂರದೆ ಹಾ. ರಣರಂಗಕ್ಕೆ ಬರಬೇಕಂತ ಓ. ಆನಂದ ಮಾತು ಕೊಡು. ಮಾತು ಕೊಡುತ್ತೇನೆ, ನೀನು ಹೋಗು. ನೆನಪುಂಟಲ್ವಾ? ನೆನಪುಂಟು. ಸಂದಿಗ್ಧದಲ್ಲಿ ಸಿಲುಕು ಬಿಟ್ಟೆಯಲ್ಲ. ಹಾ. ಆ ಕಾಲದಿಂದಲೂ ಗುರು ದ್ರೋಣರಿಂದಲೂ ಯುದ್ಧದ ಆಹ್ವಾನ ಬಂದಿದೆ. ಒಂದೇ ಸಮಯದಲ್ಲಿ ಎರಡು ಕಡೆ ನಾ ಹೇಗೆ ಯುದ್ಧ ಮಾಡಲಿ? ಶ್ರೀಹರಿ, ನೀನೇ ದಾರಿ ತೋರಿಸು. ಬಂದನು ದೇವರ ದೇವ ಮುಕುಂದ, ಬಂದನು ದೇವರ ದೇವ ಮುಕುಂದ. ಆಯ್ 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 ಆಯ್.
ಮುಕುಂದ ಗೋವಿಂದ ಶ್ರೀಹರಿ ವಂದಿಸಿಕೊಂಡಿದ್ದೇನೆ. ಬಾಬಾ, ಶುಭವಾಗಲಿ. ಆ. ಮುಖ ಮನಸ್ಸಿನ ಕನ್ನಡಿಯಿಂದ ಚಿಂತಾವಸ್ಥಾಗಿದೆ. ಓ. ಏನಾಯ್ತು?
ಚಕ್ರವ್ಯೂಹ. ದೊಡ್ಡಪ್ಪ ಬಾಂಬಲ್ಲೆ ಬಲ್ಲೇನು ನಾನಾ ವಿದ್ಯೆಗಳ ಗತಿ 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 ಗಿಡದ ಗದ 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 ಗತಿ ಯತಿ 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 ಗತಿ ಗುದ ಗತಿ ತಗದ ದಿನದ ತಯದ ದಿನದಿ ತಗದ ದಿನದಿ ತಯದ ದಿನದ ದಿನದಿ ದಿನದ ದಿನದಿ ದಿನದಿ ಮಾನವಯೋಧದಿಂದ ಸೆಳೆಸುವ ರಣಕೌಶಲ್ಯವನ್ನು ಮಾವನಿಂದಲೋ ಅಪ್ಪನಿಂದಲೋ ಸಾಟಿಗೆ ಪ್ರತಿಭನಿಂದಲೋ ತಿಳಿದುಕೊಂಡಿದ್ದೇನೆ. ಚಕ್ರವ್ಯೂಹನೊಬ್ಬ ಮಾಡುತ್ತೇನೆ. ಮಗನಿಗೆ ಕಾಲಾಗಿಯ ಹೋಗಬಹುದೀಯ ಮಗನಿಗೆ ಕಾಲಾಗಿಯ ಹೋಗಬಹುದೀವ ಜಗಗಿಸುವ ಬಡೆಯ ನಿನ್ನಲಿದಾಡಬಹುದೋ ಬಿಗಡ ಬಿನ ಬಾಯೊಳು ಹೊಕ್ಕ ಬರಬಹುದಿಯೈ ಹೋಗು ಬಿಡಿದ ಜಪ ಚಕ್ರವ್ಯೂಹವನು ಎಂದು ಪೋಪೆಯ ಮಗನೇ ಮಗನಿಗೆ ಕಾಲಾಗಿಯ ಹೋಗಬಹುದಿ ಮಗನೇ ಮಗು ಕಾಲಾಗ್ನಿಯನ್ನು ಅತಿವೃಷ್ಟಿಪಡಿಸಿ ಹೋಗಬಹುದು. ಗರುಡ ಮಂತ್ರ ತಿಳಿದು ಹಾವಿನ ಹೆಡೆಯಲ್ಲಿ ನಲಿದಾಡಬಹುದು. ಮೃತ್ಯುಂಜಯ ಶ್ರೀ ಮೃತ್ಯುಂಜಯ ಕೃಪೆಯಿಂದ ಮೃತ್ಯುವಿನ ಬಾಯಲ್ಲಿ ಹೊಕ್ಕು ಬರಬಹುದು. ಆದರೆ ಚಕ್ರವ್ಯೂಹ ಹಾಗೆಲ್ಲ ಸುಲಭವಲ್ಲ ಕಂದ. ಏನಂತ ವಿಶೇಷ ತಾತ? ಬಿಡುವುದ ಮಗನಾಗ ಬಿಡು ಬಿಡು ಗುರುದ್ರೋಣ ಸೈಂಧವರು ಮೊದಲಾದವರು ನವಗ್ರಹಗಳು ಒಟ್ಟಾದಂತೆ ನಿಂತಿದ್ದಾರೆ. ದೊಡ್ಡಪ್ಪ ಸಿಂಹದ ಕೆಳಗೆ ಆನೆಗಳ ಹಿಂಡು ಬದುಕಿ ಬರಲು ಸಾಧ್ಯವೇ? ಎಲ್ಲಾ ಪುಷ್ಪಗಳ ಮಗನನ್ನು ಹೀರುವ ದುಂಬೆ ಸೊಪ್ಪಿಗೆ ಬಳಿ ಸುಳಿಯಲುಂಟೆ. ಉಳಿದವರಾಗಲ್ಲ ಈ ಅಪ್ಪ ಕುಮಾರ.
ಎತ್ತ ಗಮನ ಬಾಲ ಸುಶೀಲ ಎತ್ತ ಗಮನ ಬಾಲ ಗಮನ ಬಾಲ ಸುಶೀಲ ಎತ್ತ ಗಮನ ಬಾಲ ಎತ್ತ ಗಮನವಿದು ಚಿತ್ತರಿ ಎತ್ತ ಗಮನವಿದು ಚಿತ್ತಾರಿ ಸನ್ನದು ಚಿತ್ತದಲ್ಲಿ ಮುದಿನ್ನಳು ಎತ್ತ ಗಮನ ಬಾಲ ಗಮನ ಬಾಲ 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 ನನ್ನ ಕಣ್ಣನ್ನೇ ನಂಬದಾದೆ ಅಭಿಮನ್ಯು ಕುಮಾರ ಹಲಿವು ಕಲವಲ ಭೀತಿ ಭಂಗ ಚಲನ ಕಂಪನ ಈ ವಿಕಾರಗಳಿಲ್ಲದವ ನೀನು ಲೋಕೋತ್ತರ ವೀರರಾದ ನಿನ್ನ ಅಪ್ಪ ಹಾಗೂ ನನ್ನ ಪ್ರೇಮದ ಪ್ರತೀಕವಾಗಿ ಜನಿಸಿದವ ನೀನು ಹೌದು ಚಂದ್ರವಂಶದ ಕೀರ್ತಿಯ ಕಲಶನಾಗಿ ಜನಿಸಿದವ ಅಮ್ಮನಲ್ಲಿಗೆ ಬರುವ ಮಗುವಿನಂತೆ ಸುಶೀಲನಾದ ನೀನು ನನ್ನಂತೆ ಕಾಣಿಸುವುದಿಲ್ಲ ಕೈಯಲ್ಲಿ ಆಯುಧ ಬೆನ್ನಲ್ಲಿ ಬತ್ತಲಿಗೆ ಶಿರಸ್ತ್ರಾಣ ಎದೆ ಕವಚ ಕಿಕ್ಕತ್ತಿಯ ಕಟಾರಿ ಇಲ್ಲಿದೆ ಅಮ್ಮನಲ್ಲಿಗೆ ಇದೆಲ್ಲ ಬೇಕಾ ಆಟಕ್ಕೆ ಹೊರಟೆಯಾ ಆಟವೇ ಆದರೆ ಮಕ್ಕಳೊಂದಿಗೆ ಅಲ್ಲ ಇನ್ಯಾರ ಜೊತೆ ಅಮ್ಮ ಕೇಳು ಓ ಲಾಲಿ ಬೂದಿಲ ತಾಯೇ ಎನ್ನ ಭಿನ್ನಪವನ್ನು ಅಮ್ಮ ಕೇಳು ಅಮ್ಮ ಕೇಳು ಅಮ್ಮ ಕೇಳು ಆ ಆ ಎನ್ನ ಭಿನ್ನ ಪವನು ಅಮ್ಮ ಕೇಳು ಅಮ್ಮ ಕೇಳು ಅಮ್ಮ ಕೇಳು
ಹಂಗಿಸದೆ ದ್ರೋಣ ಮೂಲಕ ರಚಿಸಿದ ಚಕ್ರವ್ಯೂಹ ಹಾರಿಸಿದನಂತೆ. ಹಾ, ನಿನ್ನ ಒಂದು ಆಶೀರ್ವಾದ ಬಾಕಿಂಟು ಮಗನೇ. ಏತಕ್ಕೆಂತ ಬುದ್ಧಿ ಬಂತು ನಿನಗೆ? ಏತಗಿಂದು ಬುದ್ಧಿ ಬಂದು ಕಂದ ಕಂದ ನಿನಗೆ ಪ್ರೀತಿಯೇ ಪರನದಾಸೆಗೆ ಕಂದ, ನಿನಗೆ ಪ್ರೀತಿಯೇ ಮರಣದೋನೆಗೆ ಕಂದ. ನೀತಿಯೆಲ್ಲ ಪೋಪುದಿ ಮುಂದು ಕಂದ ಕಂದ, ನೀತಿಯೆಲ್ಲ ಪೋಪುದಿ ಮುಂದು ಕಂದ ಕಂದ. ಎನ್ನ ಗಾದಿಸಿ ಎನ್ನ ಗಾದಿಸಿ ಹೋಗಯ್ಯರನಗೆ ಕಂದ ಮಗನೇ ಕಂದ. ಮಗನೇ, ಎಂತಹ ಕರ್ಣ ಕಠೋರವಾದ ವರ್ತಮಾನ ಹೇಳಿದೆ. ತಾಯಿಯಾದವಳು ತನ್ನ ಮಗನನ್ನು ಇಂತಹ ಅಪಾಯಕ್ಕೆ ಕಳುಹಿಸಲು ಸಿದ್ಧರಾದರೆ ವೀರತನ ಬೇರೆ, ಹುಚ್ಚುತನ ಬೇರೆ. ಇನ್ನು 16 ವರ್ಷದ ಹುಡುಗ ನೀವು. 800 ವರ್ಷ ಬದುಕಿದ ಭೀಷ್ಮರಿಗೆ ಅವರ ತಾಯಿ ಗಂಗಾಭವಾನಿ ಸಾವು ಬರಲಿ ಎಂದು ಭಾವಿಸಲಿಕ್ಕಿಲ್ಲ. ಮನದಲ್ಲಿ ನಿನಗೆ ಪ್ರೀತಿಯೇ ಮಗನೇ. ಬದುಕಿ ಬಾಳಬೇಕಾದವ ನೀನಿರುವ ಸ್ಥಿತಿಯನ್ನೊಮ್ಮೆ ಯೋಚಿಸು. 10 ಹಲವು ಮಕ್ಕಳಿಲ್ಲ ನನಗೆ. ನಿನ್ನನ್ನು ಕಳೆದುಕೊಂಡರೆ ಪುತ್ರ ಶೋಕವನ್ನೆಂತೂ ಸಹಿಸಲಿ. ಬೇಡ ಮಗನೇ, ಹೋಗಬೇಡ. ಅಮ್ಮ, ಪಾತ್ರ ಮಾಡದಿ. ಕೃಷ್ಣನ ತಂಗಿಯಾಗಿ ಈ ರೀತಿ ಮಾತಾಡುದೆ? ಕಂದ, ಹೋಗಲೇಬೇಕಾ? ಹಾಗಾದರೆ ಈ ಕಟಾರಿಯಿಂದ ನನ್ನ ಶಿರವನ್ನು ಕತ್ತರಿಸೇ ಮುಂದೆ ಹೋಗು. ಏನಮ್ಮ ಇದು? ಈಗ ಹೇಳಬಾರದಮ್ಮ. ತೊಡವರೇ ಎಳೆದಾಯಿ, ತೊಡವರೇ ಎಳೆದಾಯಿ, ಈ ಬರೀ ನುಡಿ ಬರೀ, ಈ ಬರೀ ನುಡಿ ಬರೀ. ತೊಡೆಬರೆ ಎಳೆದಾಯ ಈ ಬರಿ ನುಡಿ ಬರಿ, ರಣಬಗೆ ನುಡಿ ನುಡಿ ಕಲುಗದೆ ಮರುಗುವರಿ. ನೀನೆಂದಲ ಅಭಿಮನ್ಯು ತೊಡೆಬರೆ ಎಳೆದಾಯೇ, ಈ ಬರಿ ನುಡಿವರೆ ರಣವನು ಕಲುಗದಿ ಮರುಗುವರಿ. ನೀನಿಂದನ ಅಭಿಮನ್ಯು ತೊಡೆಬರೆ ಜಲತಾಯಿ ಅಮ್ಮ ತೊಡೆಬರೆ. ಅಮ್ಮ, ಅಮ್ಮ ಮಾತನಾಡುತ್ತಿಲ್ಲವೇ ಅಮ್ಮ? ಪಾಂಡವ ಧ್ವಜ ಕೀರ್ತಿ ಧ್ವಜ ಬೀಳುವ ಸ್ಥಿತಿಯಲ್ಲಿದೆ. ಈ ರೀತಿ ಅಭಿಮನ್ಯುವಿನ ತಾಯಿಯಾಗಿ ಹೀಗೆ ಮಾತನಾಡಬಾರದಮ್ಮ. ಸಾಧ್ಯ ಆಗಬೇಡಮ್ಮ. ಮಾತಾಡಮ್ಮ, ಮಾತಾಡು. ಮಾತಾಡುತ್ತಿಲ್ಲವೇ? ಸರಿ, ಮೌನವೇ ಸಂಗತಿ ಎಂದು ತಿಳಿದು ನಾನು ಈ ಜಾಗ ಬಿಟ್ಟು ನಾನು ಚಕ್ರವ್ಯೂಹ ಭೇದನಕ್ಕೆ ಹೊರಡುತ್ತೇನೆ. ಬಯಸಿಕೊಳ್ಳಿ ಸಮ್ಮ. ಸುರಿಭುಜ ಬನಿಯನು ಸೆರಗಿನುಳನಯ್ಯ, ಸುರಿಭ
ಜನನೀಯ ಪಾದ ರಜವನು ಜನನಿಯ ಪಾದ ರಜವನು
पुष्पं वेद पुष्पवान् प्रजापतिः
ದೇವೇಶು
ಚಿದಾನಂದರೂಪ ಶಿವೋಹಂ ಶಿವೋಹಂ ಚಿದಾನಂದರೂಪ ಶಿವೋಹಂ ಶಿವೋಹಂ ರಮೇ ಮೃತ್ಯುಶಂಕಾನನೇ ಜಾತಿ ವೇದ ಪಿತಾನೈವ ಮೇನೈವ ಮಾತಾ ನ ಜನ್ಮಃ ನ ಬಂಧುರ್ನ ಮಿತ್ರಂ ಗುರುರ್ನೈವ ಶಿಷ್ಯಃ ಚಿದಾನಂದರೂಪ ಶಿವೋಹಂ ಶಿವೋಹಂ ಚಿದಾನಂದರೂಪ ಶಿವೋಹಂ ಶಿವೋಹಂ ಚಿದಾನಂದರೂಪ ಶಿವೋಹಂ ಶಿವೋಹಂ ಅಹಂ ನಿರ್ವಿಕಲ್ಪೋ ನಿರಾಕಾರರೂಪೋ ವಿಭುತ್ವಾಚ ಸರ್ವತ್ರ ಸರ್ವೇಂದ್ರಿಯಾಣಾಂ ನ ಚ ಸಂಗತಂ ನೈವ ಮುಕ್ತಿರ್ನ ಮೇಯಃ ಚಿದಾನಂದರೂಪ ಶಿವೋಹಂ ಶಿವೋಹಂ ಚಿದಾನಂದರೂಪ ಶಿವೋಹಂ ಶಿವೋಹಂ ಚಿದಾನಂದರೂಪ ಶಿವೋಹಂ ಅದೇ ರೀತಿ ಭೋಜನ ಪ್ರಸಾದವನ್ನು ಸ್ವೀಕರಿಸಬೇಕಾದವರು ಆದಷ್ಟು ಬೇಗ ಭೋಜನ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಶಿವೋಹಂ
ಶ್ರೀ ಸುಬ್ರಹ್ಮಣ್ಯ ದೇವರ ಪಾದನ ಗೋವಿಂದಾರಿ ಗೋವಿಂದ.
ನಾಟಕ ಕಾರಣವಾಗಿ ಪಾಲ್ಗೊಳ್ಳ ತುಳು ಆಸ್ತಿಯ ನಾಟಕ ನಿರಂತರವಾಗಿ ಸುಂದರಿ ಮಾಡಿದ ಮಂದರ ನಿರ್ದೇಶಕರೇ ಮತ್ತು ದೀಪಗಳೇ ಕಾಣದೆ ಇವರ ಆಸನಗಳು ತುಳು ಆಸ್ತಿಯ ನಾಟಕ ಕಾರಣವಾಗಿ ಕೆಲವೇ ನಿಮಿಷಗಳು ಶುರುವಾಯಿತು. ಕಟ್ಟೆ ಬೀಜ ಉಂಟಾ? ಹಾಂ ಐದು ಕೈ ಇಡ್ಬೋದು ನೀ ಕೈ ಐಕತ್ತ ಬರ್ನೆ ಏನಮ್ಮ ಕೊಂದಾನ
Thank you.
ನೀನು ಹೆಂಗೆ ಪ್ರಸಾದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಶ್ರೀ ಕ್ಷೇತ್ರದಲ್ಲಿ ಮೋಗಿದ ಬೌದ್ಧಮಾಲೆ ಪಾಲ್ತಾಡಿ ನಾಲ್ಕು ಗುಡ್ಡದ ಮಧ್ಯಡು ದೇವರಿಗೆ ಸಮನಾದ ಬಾರುಣ ಶ್ರೀ ಧರ್ಮರಸ ಉಳ್ಳಾಕಲು ರಾಜಂದೈವ ಅಂಚನೆ ಪರಿವಾರ ದೈವಂಕ್ಳಿಗೆ ಕೈ ಮುಗಿದು ದೈವಂಕ್ಲಿನ ಸಿರಿ ಮುಡಿದ ಅಭಯ ನಟ್ಟೊಂದು ಈ ಕ್ಷೇತ್ರದ ಆರಾಧ್ಯ ದೇವರು ಸುಬ್ರಾಯ ದೇವನ ಸಿರಿಪಾದವು ಸೋಲೋಯ್ತು ಸೊಲ್ಮೆ ಸಂದಾಯ ಮತ್ತೊಂದು ಕ್ಷೇತ್ರದ ದೈವಲಿನ ಕಟ್ಸಲೆದ ಬಾಮಗು ನಡು ಬಗ್ಗದು ತರೆ ತಗ್ಗದು ಹೊತ್ತು ಬೆರಳದ ಬಿನ್ಯ ಮತ್ತೊಂದು ಈ ಕ್ಷೇತ್ರದ ಮಿತ್ತು ಭಕ್ತಿ ಪ್ರೀತಿ ವಿಶ್ವಾಸ ಅಭಿಮಾನದಿಂದ ಸೇರ್ದಿನ ಮಾತ ಭಕ್ತ ಮಾನ್ಯರೆಲ್ಲ ಮೋಕಿಡಿಯದು ಬಂದು ಸಂಪೂರ್ಣ ಜಾಗೆ ವೈಪುಲ್ಲ ಸೀಮೆ ಸತ್ತಿಗೆದಾದ ಎತ್ತರದ ಹರಿವಾಣದಾದ ಉರುಂಟದ ಪಣವುದಾದ ಪೊರ್ಲುದ ಈ ತುಳುನಾಡಿದ ನಲೀಲು ಕ್ಷಿಪ್ತದ ಈ ಪುಣ್ಯ ಮನ್ನಡ ಕಲೆ ಕಾನೂನಿಕೊಂಡು ತೋಜಾದ ನಂಬಿ ಭಕ್ತರಿಗೆ ಎಂಬು ಕೊರದು ಉಡಲ ಬೇನೆ ದೂರ ಮತ್ತದು ಒಡಲು ತಂಪು ಮತ್ತಿನ ಪಂಚವರ್ಣದ ನಾಗ ನಡೆದ ಈ ಕ್ಷೇತ್ರದ ಸುಬ್ರಾಯ ದೇವರಿನ ವರ್ಷದ ಉಚ್ಚಯದ ವೇಸದ ಪುರಾಬುದ ವೇಸದ ಬಗೆಟು ಅಮ್ಮ ಕಲಾವಿದರು ಕೊಟ್ಟ ಮಗಳು ಆ ನಮಗೆ ಪಲ್ಪಿ ತುಳುನಾಡುಗಳು ಗೊಪ್ಪುದು ತೋಜೆಯ ಬಂದಿದೆ ಈ ಕೂಟದ ವರಿ ಕಲಾವಿದರು ತಮ್ಮನ ಬಂದೊಟ್ಟಿಗೆ ಮಾನಾದಿಗದ ರೇಸಿ ನಡಪರವರು ಈ ಕಲಾವಿದಿ ಮಂದಾರ ಮಾಣಿಕ್ಯ ರಂಗದ ರಾಜಿ ಸುಂದರ್ ರೈ ಮಂದಾರ ಇನ್ನಿತ ಲೇಸದ ಹುರುಕಾರ್ ನಿರ್ವಹಿಸುವ ಮೇಲೆ ಶ್ರೀ ಸಂತೋಷ್ ಕುಮಾರ್ ರೈ ನಡೆಯಲು ಅಂಚನೆ ಯಾರು ಒತ್ತಡು ಶ್ರೀ ವೀಣಾ ಸಂತೋಷ್ ರೈ ನಡೆಯಲು ಲೇಸದ ಪಿನ್ನೆರಾದ ಮಟ್ಟುಗಳಲ್ಲಿ ಹಿರಿಯರಾಯ ಶ್ರೀ ನಾರಾಯಣ ರೈ ಬದಲಕಾಡಿ ಅಂಚನೆ ಶ್ರೀ ಪ್ರವೀಣ್ ರೈ ನಡಪುಟ್ಟರು ಹುರುಕಾರ್ ಜಾತ್ರೋತ್ಸವ ಈ ಮಾತ ಪಿನ್ನೆಲ್ಲ ಸುಂದರ್ ರೈ ಮಂದಾರ ಕಲಾವಿದಿಯ ಮಟ್ಟಕ್ಕೂ ಚಾವಡಿ ಗೋರ್ಮೈ ಪಡು ಬಂದು ಈ ಕಡೆ ಅರಿಕೆ ಮಾಡ್ತಾರೆ ನಮ್ಮ ಧರ್ಮದ ಕಲಾವಿದ ಸುಂದರ್ ರೈ ಮಂದಾರ ಚಾವಡಿ ಗೋರ್ಮೈ ಪಡು ಬಂದು ಅರಿಕೆ ಮಾಡ್ತಾರೆ ಈ ಕ್ಷೇತ್ರದ ಸಂತೋಷ್ ಕುಮಾರ್ ನಡೆಯಲು ಧರ್ಮಪತ್ನಿ ಡಾಕ್ಟರ್ ವೀಣಾ ಸಂತೋಷ್ ಅಂಚನೆ ನಾರಾಯಣ ರೈ ಬದಲಕಾಡಿ ಅಂಚನೆ ಜಾತ್ರೋತ್ಸವ ಸಮಿತಿ ಪ್ರವೀಣ್ ರೈ ನಡುಕೋಟೆಯರು ಮತ್ತೆ ತಮ್ಮನ ಮನದ ರೇಸ್ ಗಡಪರವರು ಅಲ್ಲ
ಚಿಕ್ಕ ಬೋಲಗಾತಿದ ಮತ್ತೊಂದು ಈ ಲೇಸಿದ ಗುರುಕಾರ ವಹಿಸಿನ ಸಂತೋಷ್ ಕುಮಾರ್ ಹಿರಿಯರ ಮೊದಲ ಕಡೆ ನಾರಾಯಣ ತಮ್ಮನ ಸ್ವೀಕಾರ ಸುಂದರ ಸಮಿತಿದ ಗುರುಕಾರ ಪ್ರವೀಣ್ ತಮ್ಮನ ಶ್ರೀ ಸುಂದರ ಮಂದಾರ ರಂಗದ ರಾಜ ಪಡೆದ ನಟ ಪ್ರವೀಣ ಮಂದಾರ ಮಾಣಿಕ್ಯ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಸುಂದರ ನಳಿನ್ ಸುಬ್ರಹ್ಮಣ್ಯ ದೇವಸ್ಥಾನದ ವರ್ಷದ ಉಚ್ಚಯದ ಇತ್ತೆ ಆನ ಬಗ್ಗೆ ಬಗ್ಗೆ ನಾಟಕದ ರಂಗಮಟ್ಟ ಬೆಳೆ ಅಭಿಮಾನಿಗಳ ಪರವಾದ ತಮ್ಮನ ಬನ್ಮದ ಲೇಸ ಇತ್ತೆ ಈ ಲೇಸ ಹಿರಿಯರಾಯ ಮೊದಲ ಕಾಡಿ ನಾರಾಯಣ ರೈಕಲ್ನ ಒಟ್ಟು ಕ್ಷೇತ್ರದ ಆಡಳಿತ ಮುಕ್ತೇಸರಾದ ಸಂತೋಷ್ ರೈಕಲ್ ಅಂಚನೆ ಆದ ಧರ್ಮಪತಿ ಬಂದು ನಿಕಟ ಅರಿಕೆ ಒಟ್ಟಿಗೂ ನಮ್ಮ ಜಾತ್ರೋತ್ಸವ ಸಮಿತಿಯ ಗುರುಕಾರ ಪ್ರವೀಣ್ ಕೊಡಿಲ್ಲ ಸಹಕಾರ ಕೊಡಲಿಲ್ಲ ಪುರ್ಪದ ಮಾನಾದಿಗೆ ಇತ್ತೆ ಅರಣ ತಮ್ಮನ ಬಲ್ಮನದ ಓಲೆನು ಇಂಚೌಂಡು ಶ್ರೀ ಸುಂದರ ಮಂದಾರ ರಂಗದ ರಾಜ್ಯದ ಬಿರುದು ಪಡೆದ ನಟ ಪ್ರವೀಣ ಮಂದಾರ ಮಾಣಿಕ್ಯ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಶ್ರೀ ಸುಂದರ ಮಂದಾರ ಮೇರೆಗೆ ಅಭಿಮಾನದ ಸಂದಾಯ ಮಾನಾದಿಗೆದ ಓಲೆಡು ಗುಡುಪಣಗ ಇಂಚೌಂಡು ದಿವಂಗತ ನಾರಾಯಣ ರೈ ಮಂದಾರ ಶ್ರೀಮತಿ ಲಲಿತಾ ರೈನ ಬಗೆಯಾಗಿ ಶಾಲಾ ವಿದ್ಯಾಭ್ಯಾಸ ಮುಗಿದು ಫೋಟೋಗ್ರಾಫರ್ ವೃತ್ತಿ ಜೀವನ ಆರಂಭ ಮಾಡಿದರು. ವೃತ್ತಿದೊಟ್ಟಿಗೆ ಪ್ರವೃತ್ತಿಯಾದ ಅಭಿನಯ ಕ್ಷೇತ್ರದ ಆಸಕ್ತಿ ಹೊಂದಿದ್ದ ಸುಂದರಣ್ಣನು ಆಡಳಿತಿನ ಪ್ರತಿಭೆಯನ್ನು ಕುಂಬ್ರ ದುರ್ಗಪ್ರಸಾದ ರೈ ಕಾವೇರಿ ನಾಡುಗಳು ಕಿರಣನ ಪಾತ್ರಗಳು ಬಣ್ಣ ಪಾಠ ರಂಗಭೂಮಿಗೆ ಪಾದವು ಮಸ್ತ್ ಆಸಕ್ತಿ ಇತ್ತಿನ ಅಭಿನಯದ ಅಂಗಲಾಭವು ಕುಡ್ಲದ ಲಪುಟಿ ತಂಡದ ಒಂದು ಪ್ರಧಾನ ಪಾತ್ರಧಾರಿಯಾದ ಕುಸೇಡು ಪ್ರಸಲು ಏರೆಂದು ಏರೆ ಗೊತ್ತು ನಮ್ಮ ವೈಕಲಾಸೈ ಗಂಗುನ ಗಮ್ಮತ್ತು ಆಪಿನ ಆವಡಿ ಪೊರ್ಲುದಾಯಿ ಅಂಚಿಲತ್ತು ಇಂಚಿಲತ್ತು ನಂಬುನೇನೆ ನಂಬೊಡು ಎದುರುಡೊಂಜಿ ಪಿರವುಡೊಂಜಿ ಬೆನ್ಪುನೊರಿ ತಿನ್ಪುನೊರಿ ವೈಕಲಾಯಿ ಹೋಗಬಹುದು ಇಂಚಿಂಚಿ ನಾಟಕಗಳಿಗೆ ಯಶಸ್ಸಿನ ಕಾರಣಕರ್ತರಾದರೆ ಗಂಗುನ ಗಮ್ಮತ್ತ ಗಿರಿಗೇಟಿ ಗಿರಿದರೆ ಅಜ್ಜಿಗೆ ಏರ್ಲಾಯ್ತು ನಾಟಕ ಅಜ್ಜಿ ಇರ್ಲ ಅಭಿಮಾನಿ ಯಾಪಲ ಮರಬಂಬನೆ ಪಾತ್ರ ನಮತಿ ಗೊತ್ತಾನಗ ಪಟ್ಟಾಂಡು ರಾಷ್ಟ್ರ ಪ್ರಶಸ್ತಿ ಪಡೆದ ಗಗ್ಗರ ತುಳಸಿದೆಮ್ಮ ಪ್ರೀತಿ ಎಂಬ ಮಾಯೆ ಧಾರಾವಾಹಿ ಅಂಬರಮರಲೆಲ್ಲ ತುಳುಕಾಮಿಶು ಇಚನೆ ಕಲಾರಂಗದ ಮಾತ ಬರ್ಗೆಡ್ಲ ಅಭಿನಯ ಮತ್ತು ಇರ್ಲ ಅಭಿನಯದ ಚಾತುರ್ಪಡು ಕರಾವಳಿ ಅಂಚನೆ ದೇಶುಡ್ಲ ಮಸ್ತ್ ಅಭಿಮಾನಿಗಳು ಸಂಪತ್ತಿನಾರ ಮಸ್ತ್ ಕಡೆಟ್ ಬಿರುದು ಇನಾಮ ಪಡೆದಿನಾರ ಈ ಕಲಾ ಸೇವೆಗೆ ಈ ಸರ್ತಿದ ಜಿಲ್ಲಾ ರಾಜ್ಯೋತ್ಸವದ ಇನಾಮನ್ನು ಪಡೆದು ತುಳುನಾಡಿದ ಎಟ್ಟು ಬುಧರಳೆ ಕಣತಿನಾರ ಈ ಕ್ಷೇತ್ರದ ಸುಬ್ರಾಯ ದೇವಿಯರ ಅನುಗ್ರಹ ಏರಿಯ ಪಡು ನನಲಾದ ಕಲಾ ಸೇವೆಯನ್ನು ಮಲ್ಪನ ಯೋಗ ಭಾಗ್ಯ ಈರೆ ಪಾಲಕ ಒದಗಿ ಬರದ ಅರಿಕೆ ಮತ್ತೊಂದು ಈರೆಗೆ ಎಟ್ಟಪ್ಪದ ಮತ ಅರಿಕೆ ಮತ್ತೊಂದು ಈ ಮಾನಾದಿಗಿದ ಓಲೆನ ಈರೆ ಮಟ್ಟಲಿಗೆ ಪಾಡುವ ಅಂಚಿನ ಆಡಳಿತ ಮುಕ್ತೇಸರ ಪದಾಧಿಕಾರಿಗಳು ಅಭಿವೃದ್ಧಿ ಸಮಿತಿ ಶ್ರೀ ಕ್ಷೇತ್ರದ ನಡೆಯಲು ಗುರಿಕಾರ್ ಅಂಚನೆ ಪದಾಧಿಕಾರಿಗಳು ಜಾತ್ರೋತ್ಸವ ಸಮಿತಿ ಶ್ರೀ ಕ್ಷೇತ್ರದ ನಡೆಯಲು ನಮ್ಮ ಈ ಕ್ಷೇತ್ರಡು ನಮ್ಮ ಮಾನಾದಿಗಿರಿ ಸ್ವೀಕಾರ ಮಂಚನ ಸುಂದರ ರೈ ಮಂದಾರ ಅಂಚನೆ ಆದ ಮಾನಾದಿಗೆ ಸಂಬಂಧ ಕ್ಷೇತ್ರದ ಹಿರಿಯರಿಗೆ ಅಂಚನೆ ಧರ್ಮದ ಅನೋಷಮುಕ್ತಿಯರಿಗೆ ಸಂಬಂಧ ಮತ್ತೊಂದು ಈ ತಮ್ಮನ ಬಲಮಾನ ಸ್ವೀಕಾರ ಮಂತನ ನಮ್ಮ ರಂಗದ ರಾಜರು ಅಡ್ಡ ನೋಡಿ ಬಂದು ಇಲ್ಲ ಅರಿಕೆ ಮತ್ತೊಂದು
ಮಾತೆರೆಗಳ ನಮಸ್ಕಾರ. ಭಾಷಣ ಕೇಳಿನಂಚಿನ ತಾಳ್ಮೆನಿಗಳಿಗೆ ಏರೆಗಳ ಇಜ್ಜಿ ಪಂಪಿನ ಸತ್ಯ ಗೊತ್ತುಂಡು ಎಂಗಳಿಗೆ. ಇದು ಪುಣ್ಯ ದಿನ ಇನಿ ಈ ಪೊರ್ತು ಎಂಕಲ ಅಮ್ಮ ಕಲಾವಿದರನ್ನ ಈ ನಾಟಕ ಮೂಲ ಏರ್ಪಾಡು ಮಾಡ್ತೀರಿ. ಎಂಕಲ ಎಲ್ಲ ಮೋಕ್ಯದ ಆತ್ಮೀಯರು ಸಂತೋಷ ನನ್ನ ವಿಶೇಷವಾಗಿ ಒಂಜಿ ಸಾಕಾರದ ಒಟ್ಟಿಗೆ ಈ ಕಾರ್ಯಕ್ರಮ ಮೂಲ ಸಂಪನ್ನ ಆತನನ್ನು ಪನ್ನೀರ್ ಎಂಕಲೆ ಭಾರಿ ಸಂತೋಷವನ್ನು ಇದು ಒಟ್ಟಿಗೂ ಭಕ್ತಾದಿಲ ನಿಖಿಲ ಈ ಕಾರ್ಯಕ್ರಮಕ್ಕೆ ಈ ಕ್ಷೇತ್ರಕ್ಕೂ ಭಾರಿ ಪೊರ್ಲ ಕಂಡದ ಒಂಜಿ ಸಾಕಾರ ಪ್ರೋತ್ಸಾಹ ಕೊರೊಂದುಳ್ಳಾರೆ. ಈ ಸರ್ತಿದ ರಾಜ್ಯೋತ್ಸವ ಪ್ರಶಸ್ತಿ ಎಂಕ್ ತೆಗೆದಿನಿ ಅತ್ತು ಅವು ನಿಕ್ಲೇರ್ದಾದ ಎಂಕ್ ತೆಗೆದಿನಿ ದಯಪಂಡ ಈ ಕ್ಷೇತ್ರದ ಸುಮಾರು 25 ವರ್ಷಗೂ ದುಂಬೆ 27 ವರ್ಷಗೂ ದುಂಬು ಈ ಮನ್ನಡಿಯಾನ ನಾಟಕ ಮಲ್ತದವರಿ ಕಲಾವಿದ ಅದು ತುಳುನಾಟು ಮೂಡ್ದು ಬರೋಡುಂದಾಂಡ ಈ ಭಾಗದ ನಿಕಲ ಮಾತಿನಲ್ಲ ಆಶೀರ್ವಾದನೇ ನಿಕ್ಕೆ ಕಾರಣ ಅಂದ ಪಣ್ಯಾರೆ ನಾನು ಸಂತೋಷ ಪಡಪೇನೆ. ಎಂಕ್ ತಿಕ್ಕದಿನ ಈ ರಾಜ್ಯೋತ್ಸವ ಪ್ರಶಸ್ತಿ ಸುಂದರ ಈ ಮಂದಾರ ಗೊರಿಯಗೆ ತಿಕ್ಕದಿನತ್ತೆ ತುಳುನಾಟದ ಮಾತ ಕಲಾವಿದರಿಗೆ ತಿಕ್ಕದಿನ ಒಂದು ಆಶೀರ್ವಾದ ಅಂದು ಒಂದು ಪಂಡದಿನ್ಯನ್ನೇ ಈ ಮನ್ನಡು ಎಂಕಲ ಆಣಮ್ಮಗೆ ನಾಟಕನು ಪ್ರದರ್ಶನ ಮಲ್ಪರೆ ಅವಕಾಶ ಮಲ್ತಕೊನ್ನ ಈ ಕ್ಷೇತ್ರದ ಮಾತ ಬಂಧುಲೆಗಳ ಆಡಳಿತ ಮಂಡಳಿಗಳ ತರೆನ್ ತಗ್ಗದ ಸೊಮ್ಮೆನ ಸಂದಾಯಿತ ಮಲ್ತೊಮ್ಮೆ ಆಣಮಗೆ ನಾಟಕನ ನಿಗಲು ಸುರೂರ್ದ ಅಕೇರಿ ಮುಟ್ಟ ತೂವೋಡು ಏರ್ಲ ಪೋಯರ ಬಲ್ಲಿಂದ ಪಂಪಿನ ಒಂಜಿ ಭಿನ್ನಪ್ಪು ದಯಪಂಡ ಒಂಜಿ ವಿಶೇಷವಾಯಿನ ನಾಟಕ ಅಂದು ಇಚ್ಚಿತ್ತಿನ ನಾಟಕ ನಿಕ್ಲು ತುಂಬು ತೂದು ಉಪ್ಪಯರೆ ಈ ನಾಟಕದ ತುಳು ರಂಗಭೂಮಿದ ಚರಿತ್ರೆಡು ಸುರುಕಾದ ಯಾನ ಸುಂದರ ಈ ಮಂದಾರ ಮೂಜಿ ಪಾತ್ರೋಡು ನಿಖಲ ಎದುರು ತೋಜುವೆ ಒಂದು ಅಪ್ಪೆಯಾದ ಒಂದು ಮಗೆಯಾದ ಒಂದು ಅಮ್ಮೆರಾದ ಮೂಜಿ ಪಾತ್ರೋಡು ನಿಖಲ ಎದುರು ಮಲ್ಪೆಯದಕ್ಕೆ ಮಾತ ನಿಖಲ ಆಶೀರ್ವಾದ ಪ್ರೋತ್ಸಾಹ ಬೋಡು ಪಡೆದು ಮಾತೆರೆಗಳ ಈ ಸ್ಥಳ ಸಾನ್ನಿಧ್ಯೋಡು ನಿಲಯತಿನ ದೇವರ ಅನುಗ್ರಹ ಮಲ್ಪಡೆದು ದೇವರ ಪ್ರಾರ್ಥನೆ ಮಾಡ್ತಾರೆ ಸೊಮ್ಮೆ ಈ ಪರಿಸರಗಳು ಶಾಲಾ ವಾರ್ಷಿಕೋತ್ಸವ ಯುವಕ ಮಂಡಲ ವಾರ್ಷಿಕೋತ್ಸವ ಸ್ಥಳೀಯ ನಾಟಕಗಳ ಕಲಾವಿದರಿಗೆ ಪ್ರತಿಫಲಾಪೇಕ್ಷೆ ಮಲ್ಪಂದೆ ನಾಟಕದ ಹಸ್ತಪ್ರತಿ ಕೊರದು ನಿರ್ದೇಶನ ಮತ್ತು ಯಶಸ್ವಿ ಪ್ರಯೋಗ ನಾಟಕಗಳಿದೆ ಪರಬೂರು ಅವಕಾಶ ಬಂತು ಕೊಡ್ತೀರಿ ಅಂಚ ಕಲಾವಿದರು ಸುಬ್ರಾಯ ಗೌಡ ದೇವಿ ಲಕ್ಷ್ಮಣ ಮಾಡಾವು PS ಸುಧಾಕರ್ ರೈ ಪಾತಾಡಿ ವಿಜೇತರೈ ಅಕ್ಕದಡ್ಕ ಮುಲ್ಲ ನಮ್ಮದು ಕೂಡ ಮಿಂಪನ ಕಲಾವಿದರು ಇತ್ತೆ ಸನ್ಮಾನ ಕಂದನ ಸಿಕಾರವಂತಂಚಿನ ತೊಂದಾಯ್ತು ಬಂತು ಗುರು ಕಾರ್ಮಿಕ ನೋಡಿ ಬಂದು ನಮ್ಮ ಸಂತೋಷ್ ಕುಮಾರ್ ಅರಿಕೆ ಮತ್ತೊಂದು ಯಾನೆ ಮುಲ್ಪ ದಾಲೋ ಜಾಸ್ತಿ ಪಣಿಯರಿದ್ದಿ ಸುಂದರ ರೈ ಮಂದಾರ 2004 ಮುಲ್ಪ ಬ್ರಹ್ಮ ಕಲಶ ಆನಗ ಅದ್ಭುತವಾಯಿನ ಒಂಜಿ ನಾಟಕನು ಮುಲ್ಪ ಮಂತದೇರು ಆ ಸಂದರ್ಭಡು ಅಜ್ಜಿಗೆ ಇರ್ಲೈಚ್ಚಿ ಮಲ್ಪ ನಾಟಕ ಎಂಕ್ ಇನಿಲ ನೆನಪುಂಡು ಆರೆಡ ಕೇವಲ 6,000 ರೂಪಾಯಿ ಕೊರ್ತು ಆ ನಾಟಕವನ್ನು ನಮ್ಮ ಮುಲ್ಪ ತೂತ ಕೇವಲ 6,000 ರೂಪಾಯಿಗೆ ಆರೆ ಒವೇ ಒಂಜಿ ದುಡ್ಡುದ ಅಪೇಕ್ಷೆ ಇಜ್ಜಂತೆ ಆ ನಾಟಕ ನಮ್ಮಳು ಮನ್ಪೋಡಂಡ ಐಟಿ ಕುಡ್ಲದ ಕಲಾವಿದರೇನಾರು ತರ್ಪದಿತ್ತೇರು ಅಕಲ್ನ ಪೇಮೆಂಟ್ ಮಾತ್ರ ಕೊಡ್ತನ ಬೇತೆ ವಾ ಪೇಮೆಂಟ್ಲ ಕೊಡ್ತಜಿ ಅಂಚಿನ ಸುಂದರ ಮಂದಾರ ಆರೆ ಅಂಚಿನ ಒಂಜಿ ಎಡ್ಡೆ ಪುಣ್ಯದ ಕೆಲಸನ ಪ್ರಾರಂಭ ಮಾಡ್ತದೆ ಇನಿ 2024 ಬ್ರಹ್ಮ ಕಲಶ ಗಟ್ಲ ಆರ ಅದ್ಭುತವಾಯಿನ ಒಂಜಿ ನಾಟಕ ನಂಗೆ ಕೊಡ್ತಿದ್ದೇವೆ ಇನಿ ಈ ಆರ್ನ ಒಂಜಿ ನಾಟಕ ನಮ್ಮ ತೂವೊಂದು ಬಂಡದೆ ಆ ನಾಟಕ ನೀನಿದೆ ತವತ್ತನ ಆರೆಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅತ್ತೆ ನನ್ನ ರಾಜ್ಯದ ಪ್ರಶಸ್ತಿ ಸಿಕ್ಕೊಂಡಾರಿಗೆ ಅಂಚನೆ ಆರ್ನ ಭವಿಷ್ಯ ನನ್ನ ದುಂಬುಗು ಎಡ್ಡ ಭವಿಷ್ಯ ಆದ ಈ ಸುಬ್ರಹ್ಮಣ್ಯ ದೇವರ ಅನುಗ್ರಹ ಸಂಪೂರ್ಣ ರೀತಿ ಕಡದು ಪಡ್ತಿ ಆನೆ ಎರಡು ಕೈ ಮುಗಿಯೊಂದು ಅರೆಗೆ ನನ್ನ ಹಾರೈಸಾಡು ಮಾತೆಲ್ಲ ನಿಗಳ ಹಾರೈಸಲಿ ನನ್ನಲ ಎಡ್ಡೆ ಆವೋಡು ಅಂತ ಕ್ಷೇತ್ರದ ಆಡಳಿತ ಮುಖ್ಯಸ್ಥರು ತಮ್ಮ ಪತ್ನಿಗೆ ಅಂಚನೆ ಮದಲ್ಕಾರಿ ಜಯರಾಮ್ ಬೆಕ್ಕಲೆ ಸನ್ಮಾನ ಸುಂದರ ಮಾತರಿಗೆ ಉಡಲ್ ಸೊನ್ನ ಸಂದಾಯ ಮತ್ತೊಂದು ಈ ಚಾವಡಿ ಆನು ಮಗಕ್ಕೆ ಹುರಿದು ಕೊರೊಂದುಲ್ಲ